ರೆಡ್ಡಿಗಳ ಸಮರ ಮುಂದುವರೆದಿರುವಂತದ್ದು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಲ್ಲಿ ನೋಡಿದ್ವಿ. ಈಗ ಮನೆಗೆ ಬೆಂಕಿ ಹಚ್ಚಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣವನ್ನ ಮಾಡಲಾಗ್ತಾ ಇದೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಮತ್ತು ಅವರ ಸಹೋದರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಹಿಂದಿರುವಂತ ಷಡ್ಯಂತ್ರ ನಾರಾ ಭರತ್ ರೆಡ್ಡಿದು ಅಂತ. ಜನಾರ್ದನ್ ರೆಡ್ಡಿ ಮಾಡಲ್ ಹೌಸ್ಗೆ ಬೆಂಕಿ ಪ್ರಕರಣ 8 ಮಂದಿ ಯುವಕರನ್ನ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬಳ್ಳಾರಿಯ ಕೌಲ್ ಬಜಾರ್ನ 8 ಯುವಕರನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡಿಲ್ಲ, ವಶಕ್ಕಷ್ಟೇ ಪಡೆದಿರುವಂಥದ್ದು. 8 ಮಂದಿ ಪೈಕಿ 6 ಯುವಕರು ಅಪ್ರಾಪ್ತರಂತೆ. ರೀಲ್ಸ್ ಮಾಡಲಿಕ್ಕೆ ಹೋಗಿ ಬೆಂಕಿ ಹಚ್ಚಿರುವಂಥ ಶಂಕೆ. ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಯಾರಾದರೂ ಅಲ್ಲಿ ಕಿಟಕಿ ಗ್ಲಾಸ್ಗಳನ್ನ ಬಾಗಿಲನ್ನೆಲ್ಲ ಮುರಿದುಬಿಟ್ಟು ಪೆಟ್ರೋಲ್ ತಗೊಂಡು ಹೋಗಿ ಬೆಂಕಿ ಹಚ್ಚಿ ರೀಲ್ಸ್ ಮಾಡ್ತಾರ? ಅದು ಜನಾರ್ದನ್ ರೆಡ್ಡಿ ಅವರ ನಿವಾಸ. ಆ ನಿವಾಸಕ್ಕೆ ಹೋಗ್ಬಿಟ್ಟು ಬೆಂಕಿ ಹಚ್ಚಿ ರೀಲ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಸಿಗರೇಟ್ ವಿಚಾರವಾಗಿ ಬೆಂಕಿ ತಾಗಿರುವಂತ ಶಂಕೆ ಇದೆ. ಆರೋಪಿತರಲ್ಲಿ 2 ಮುಂಬೈನಿಂದ ಬಂದಿದ್ದಾರೆ. ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು ಪೊಲೀಸರು. ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ದಾರೆ SP. ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ SP ಹೇಳಿದ್ರು. ಮನೆಗೆ ಹೋಗಿದ್ರು, ಪರಿಶೀಲನೆ ಮಾಡಿದ್ರು. ಹತ್ತತ್ರ 5 ಕೋಟಿ ಬೆಲೆ ಬಾಳುವಂತ ಮನೆ ಅದು. ಅಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಸಿಗರೇಟ್ ಹಚ್ಚುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ತಾಗಿದೆ ಅಂತ ಹೇಳಲಾಗ್ತದೆ. ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ. ಅದೇನು ಹುಲ್ಲಿನ ಬಣವೆನ? ಸಿಗರೇಟಿನ ಬೆಂಕಿ ತಾಕ್ತು ಅಂದ ತಕ್ಷಣ ಪಟ್ಟಂತ ಹತ್ಕೊಂಡ್ಬಿಡೋದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SP ಏನ್ ಮಾತನಾಡಿದ ನೋಡೋಣ. ಮನೆ ಏನಿದೆ ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳೋ ಅಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ದರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೇಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಅಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದು ನಂತರ ಕಂಟ್ರೋಲ್ಗೆ ಸಿಗದೆ ಅದು ಎಲ್ಲ ಕಡೆ ಇದ್ದಂತಹ ವಸ್ತುಗಳಿಗೆ ಸ್ಕ್ಯಾಟರ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ತಾಗಿರುವಂಥದ್ದು ಆಗಿರ್ಬೋದು. ಬಟ್ ಇನ್ನೂ ಇದರಲ್ಲಿ ನಾವು ಇನ್ನೂ ಡೆಪ್ತ್ ಅನಾಲಿಸಿಸ್ ಮಾಡ್ತೇವೆ, ಇನ್ನೂ ಟೆಕ್ನಿಕಲ್ ಡೀಟೇಲ್ಸ್ ತಗೊಳ್ಳೋ ಅಂಥದ್ದಿದೆ. ಹೆಚ್ಚಿನ ವಿಷಯ ಸಂಗ್ರಹಣೆ ಮಾಡಿ ಮುಂದಿನ ನಮ್ಮ ಒಂದು ಇನ್ವೆಸ್ಟಿಗೇಷನ್ನ ಕಂಟಿನ್ಯೂ ಮಾಡಿ. ಬೇರೆ ಕಡೆಯಿಂದ ಮುಂಬೈಯಿಂದ ಬಂದಿರುವಂಥ 2 ಇದ್ದಾರೆ. ಅವರು ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ವಿಸಿಟ್ ಮಾಡಿ ಇಲ್ಲಿ ಬಂದು ಈ ಫೋಟೋಸ್ ತೆಕ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಬಂದಿರುವಂಥವ್ರು ಇದ್ದಾರೆ. ಈ ಜಾಗದವ್ರಿಗೆ ಮಾಹಿತಿ ಕೂಡ ಇಲ್ಲ. ಮನೆ ಏನಿದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ತನಿಖೆ ಏನು ನಡೀತಾ ಇದೆ, ಯಾರು ಬೆಂಕಿ ಹಚ್ಚಿದ್ದು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ, ಯಾವ ಕಾರಣಕ್ಕೆ ಅನ್ನುವಂಥದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ ಅಂತ? ಪೃಥ್ವಿರಾಜ್, ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮಾಲೀಕತ್ವದ G² ಲೇಔಟ್ ಅಲ್ಲಿ ಇರ್ತಕ್ಕಂಥ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿರ್ತಕ್ಕಂಥ ದುಷ್ಕರ್ಮಿಗಳ ಪೈಕಿ ಈಗಾಗಲೇ 8 ಜನರು ಕೂಡ ಈಗಾಗಲೇ ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಬಂಧನ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 6 ಜನ ಯುವಕರು ಕೂಡ ಅಪ್ರಾಪ್ತ ಅನ್ನೋದು ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲೂ 2 ಯುವಕರು ಮುಂಬೈಯಿಂದ ಅವರ ಸಂಬಂಧಿ ನಿವಾಸಕ್ಕೆ ಕೂಡ ಬಂದಿರತಕ್ಕಂಥದ್ದು ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಈಗ ಅವರು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಆ ಒಂದು ಮಾಡೆಲ್ ಹೌಸ್ ಅಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ಹೋಗಿದ್ರು ಅನ್ನೋದು ಕೂಡ ಈಗ ಪೊಲೀಸರ ಈ ಕ್ಷಣದ ಮಾಹಿತಿಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಇದು ಇವರ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಇನ್ನೂ ಪೊಲೀಸರು ತೀವ್ರವಾದಂತಹ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಅನ್ನೋದು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಇದು ಸಂಬಂಧಪಟ್ಟಂಗೆ ಮತ್ತೊಂದು ಕಡೆ ಈ ಪ್ರಕರಣ ಇಡೀ ರಾಜಕೀಯ ಒಂದು ತಿರುವನ್ನು ಕೂಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಹಿಂದೆ ಬಳ್ಳಾರಿಯ ಜನವರಿ 1 ನಡೆದಿರ್ತಕ್ಕಂಥ ಘಟನೆ ಏನು ನಡೆಯಿತು, ಬಳ್ಳಾರಿಯ ಬ್ಯಾನರ್ ಗಲಾಟೆ, ಇಡೀ ರಾಜಕೀಯ ಸಂಘರ್ಷಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥ ಗಲಾಟೆ. ಆದ್ರೆ ಈ ಪ್ರಕರಣದಲ್ಲಿ
ಅದರಲ್ಲಿ ಕೂಡ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಈ ಕೃತ್ಯವನ್ನು ಎಸಗಿದರನ್ನ ಗಂಭೀರ ಆರೋಪವನ್ನು ಕೂಡ ನಿನ್ನೆ ಅಷ್ಟೇ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ನಡೆಸ್ತೀವಿ ಅಂತೇಳಿ ಈಗಾಗಲೇ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಅವರು ಕೂಡ ತಿಳಿಸಿರ್ತಕ್ಕಂಥದ್ದು. ಈ ಎಫ್ಐಆರ್ ನಲ್ಲಿ ಏನು ಇಡೀ ಲೇಔಟ್ ಅನ್ನ G-Square ಲೇಔಟ್ ಅನ್ನ ನೋಡ್ಕೊಳ್ತಕ್ಕಂಥ ಸೈಟ್ ಇಂಜಿನಿಯರ್ ರಿಜ್ವಾನ್ ಏನು ದೂರು ಕೊಟ್ಟಿದ್ದಾರೆ. ದೂರಲ್ಲಿ ಕೂಡ ಕೊನೆಯ ಒಂದು ಅಂಶವನ್ನು ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಜನವರಿ 1 ನಡೆದಿರ್ತಕ್ಕಂಥ ಘಟನೆಯಲ್ಲಿ ಕೂಡ ಶಾಸಕ ಭರತ್ ರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಹೇಳಿಕೆಯನ್ನು ಕೂಡ ಈ ಪ್ರಕರಣಕ್ಕೂ ಕೂಡ ಸಂಬಂಧಪಟ್ಟಂಗೆ ಕೂಡ ತನಿಖೆಯನ್ನು ನಡೆಸಬೇಕು ಅನ್ನೋದು ಕೂಡ ದೂರಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ತನಿಖೆ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ SP ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಈಡೀ ಪ್ರಕರಣ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತದೆ. ಈಗಾಗಲೇ FSL ತಂಡ ಕೂಡ ಸ್ಥಳದಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಇಡೀ ಮನೆಯಲ್ಲಿ ಕೂಡ FSL ತಂಡ ಒಂದು ಶೋಧ ಕಾರ್ಯ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಈ ಪ್ರಕರಣ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಜೊತೆಗೆ ಮಾಜಿ ಸಚಿವ ಆಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಇನ್ನೇ ಕೆಲವು ಕ್ಷಣಗಳಲ್ಲಿ ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಕೂಡ ಭೇಟಿ ಕೊಡತಕ್ಕಂಥ ಸಾಧ್ಯತೆ. 5 ಕೋಟಿ ಬೆಲೆ ಬಾಳುವಂತ ಮನೆ ಅಲ್ವಾ, ಅಲ್ಲಿ ಯಾರು ಇರ್ಲಿಲ್ವಾ? ಮತ್ತೊಂದ್ ಕಡೆ CCTV ಎಲ್ಲ ಇರ್ಲಿಲ್ವಾ? ಅಷ್ಟು ದೊಡ್ಡ ಮಟ್ಟದಲ್ಲಿ ಅಷ್ಟೊಂದು ದುಡ್ಡನ್ನ ಸುರಿದು ಮನೆ ಕಟ್ಟದಂತವ್ರಿಗೆ CCTV ಇತ್ತ ಇಲ್ವಾ? ಅದನ್ನೇನಾದ್ರೂ ಪರಿಶೀಲನೆ ಮಾಡಿದಾರೆ? ಮತ್ತೊಂದ್ ಕಡೆ ರೀಲ್ಸ್ ಮಾಡ್ಲಿಕ್ಕೆ ಹೋದಂತ ಯುವಕರು ಅದು ಸಿಗರೆಟ್ ಸೇದುವಂತ ಸಂದರ್ಭದಲ್ಲಿ ಕಿಡಿ ತಾಕ್ಲಿಕ್ಕೆ ಅದೇನು ಹುಲ್ಲಿನ ಬಣವೆ ಅಲ್ಲ, ಅದು ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಬಿದ್ದಿದೆ ಅಂದ್ರೆ ಅದಕ್ಕೆ ಬೇರೆಯಾದಂತ ರೀಸನ್ಸ್ ಏನಾದ್ರು ಇದಾವ? ಈ G-Square ಲೇಔಟ್ ಅಂತಕ್ಕಂಥದ್ದು ಸುಮಾರು ಬಳ್ಳಾರಿಯ ಗೌತಮ್ ನಗರದಲ್ಲಿರ್ತಕ್ಕಂಥದ್ದು ಸುಮಾರು 180 ರಿಂದ 200 ಎಕರೆ ಪ್ರದೇಶದಲ್ಲಿ ಕೂಡ ಈ G-Square ಲೇಔಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 2011ರಲ್ಲಿ ಇದು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಆ ಒಂದು ಲೇಔಟ್ ಅಲ್ಲಿ ಒಂದು ಮಾಡೆಲ್ ಹೌಸ್ ಅನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುಮಾರು 4 ರಿಂದ 5 ಕೋಟಿಯನ್ನು ಕೂಡ ವೆಚ್ಚವನ್ನ ಮಾಡಿದನ್ನು ಅದು ಕೂಡ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೇಳ್ತಕ್ಕಂಥದ್ದು. ಇದೇ ಮಾದರಿಯಲ್ಲಿ ಕೂಡ ಉಳಿದ ಮನೆಗಳು ಮಾಡೆಲ್ ಹೌಸ್ಗಳನ್ನು ಕೂಡ ಕಟ್ಟಲಿಕ್ಕೆ ಕೂಡ ಅಲ್ಲಿ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇಡೀ ಆ ಒಂದು 2 ಕಡೆ ಕೂಡ ಕಳೆದ 2 ವರ್ಷಗಳ ಹಿಂದಷ್ಟೇ 2 ಕಡೆ ಕೂಡ ಸೆಕ್ಯೂರಿಟಿಯನ್ನು ಕೂಡ ಅಳವಡಿಸಿದ್ರು. ಆದ್ರೆ 2 ಕಡೆ ಈಗ ಸೆಕ್ಯೂರಿಟಿ ಕೂಡ ಇರಲಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಮನೆಯಲ್ಲಿ ಕೂಡ ಪರಿಶೀಲನೆ ಮಾಡೋದಕ್ಕೆ ಕೂಡ CC ಕ್ಯಾಮೆರಾಗಳು ಕೂಡ ಇರಲಿಲ್ಲ. ಆ ಒಂದು ಮಾಡೆಲ್ ಹೌಸ್ ಅಲ್ಲಿ ಕೂಡ ಯಾರು ಕೂಡ ವಾಸ ಮಾಡ್ತಿರ್ಲಿಲ್ಲ ಅನ್ನೋದು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್. ನಿಮ್ಮ